ನೋಟಿಸ್ ನೋಡಿ ಯಾವ್ದಿದೆ ಸರ್ ಇದು? ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಇದೆ. ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ನಮಗೆ ನೋಟಿಸ್ ಬಂದಿರೋದು, ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ನಮಗೆ ನೋಟಿಸ್ ಬಂದಿದ್ದಲ್ಲ. ಮೊದಲನೇ ಕೆಲವರು ಕಮೆಂಟ್ಸ್ ಹಾಕ್ತಿದ್ದಾರೆ. ಸರ್, ಕಮೆಂಟ್ಸ್ ಹಾಕೋರು ನೋಟಿಸ್ ನ ಕ್ಲೀನ್ ಆಗಿ ಓದಬೇಕು ಮೊದಲು. ಅದನ್ನ ಕೇಳಿದ್ರೆ ಕ್ಲಾರಿಟಿ ಅಷ್ಟೇ, ಕ್ಲಾರಿಟಿ ಇದನ್ನ ತಗೋಬೇಕು ಫಸ್ಟ್. ನಮಗೆ ನೋಟಿಸ್ ಬಂದಿರೋದು ಯಾವ್ದು? ನಾವು ಯಾವ ರಾಜ್ಯದಲ್ಲಿ ಇದೀವಿ? ನಾವು ಕರ್ನಾಟಕ ರಾಜ್ಯದಲ್ಲಿ ಇದೀವಿ. ನಮಗ್ ಬಂದಿರೋದು ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ನೋಟಿಸ್ ಬಂದಿದೆ. ನಾವು ಕೇಳಬೇಕಾಗಿರೋದು ಯಾರನ್ನ? ಕರ್ನಾಟಕ ಗೌರ್ಮೆಂಟ್. ನಾವು ಕೇಳ್ತಾ ಇದೀವಿ, ನಮಗೆ ಪರಿಹಾರ ಕೊಡಿ. ಬರೀ ಗೂಗಲ್ ಪೇ, ಫೋನ್ ಪೇ ಅನ್ನ ಆಧಾರ ಇಟ್ಕೊಂಡು ಇವ್ರು ನಮ್ಗೆ ನೋಟಿಸ್ ಕಳಿಸೋದಾದ್ರೆ ಇವ್ರ ಅಧಿಕಾರಿಗಳು ಬರೀ ಹಾಗಾದ್ರೆ ಗೂಗಲ್ ಪೇ, ಫೋನ್ ಪೇ ಅವರಿಗೆ ಅಧಿಕಾರಿಗಳು ಬೇಡಲ್ಲ? ಅಧಿಕಾರಿಗಳಿಗೆ ಯಾಕೆ ಬೇಕು? ಗೂಗಲ್ ಪೇ, ಫೋನ್ ಪೇ ಅವರು ಇದನ್ನು ಮಾನಿಟರ್ ಮಾಡಕ್ ಹೇಳಿ ಸರ್ಕಾರ ಹೇಳಿ ಇದನ್ನೇ ಕೊಡ್ಬೋದಲ್ವ ಸರ್? ಗೂಗಲ್ ಪೇ, ಫೋನ್ ಪೇ ಅವರೇ ಎಲ್ಲ ಸರ್ಕಾರಕ್ಕೆ ಎಲ್ಲ ಮಾಹಿತಿ ಕೊಡ್ತಾರೆ. ಯಾಕೆ ಅಧಿಕಾರಿ ಇದೊಂದು ಇಲಾಖೆನೇ ಯಾಕೆ ಬೇಕು ನಮ್ಗೆ? ಯಾಕಂದ್ರೆ ಇವಾಗ್ಲೂ ಮಾಹಿತಿ ಅದೇ ಅಲ್ವಾ? ಗೂಗಲ್ ಪೇ, ಫೋನ್ ಪೇ ಮಾಹಿತಿ ತಗೊಂಡೆ ಇವ್ರು ನಮ್ಗೆ ನೋಟಿಸ್ ಕಳಿಸಿರೋದು. ಗೂಗಲ್ ಪೇ, ಫೋನ್ ಪೇ ಅವರಿಗೆ ಇನ್ನೂ ಒಂಚೂರು ಅವರಿಗೆ ಅಧಿಕಾರ ಕೊಡಿ, ಇದನ್ನ ನೀವೇ ಮಾನಿಟರ್ ಮಾಡಿ ಅಂತ ಹೇಳ್ಬಿಟ್ಟು ಅಧಿಕಾರ ಕೊಡಿ. ಈ ಇಲಾಖೆನೇ ಬೇಡ. ಕಮರ್ಷಿಯಲ್ ಟ್ಯಾಕ್ಸ್ ಅಂತ ಏನೋ ಒಂದು ಇಲಾಖೆ ಇದೆಯಲ್ಲ, ಈ ಇಲಾಖೆನೇ ಏಕಾಏಕಿ ಇಲಾಖೆಯಲ್ಲಿ ಏನೋ ಒಂದು ಬೊಕ್ಕಸ ಖಾಲಿಯಾಗಿರೋದಕ್ಕೆ ಒಂದು ದುಡ್ಡು ಮಾಡೋಕೆ ಇದೊಂದು ಅಸ್ತ್ರವಾಗಿ ಇವತ್ತು ಯಾವ್ದು ಟಿವಿಲೆಲ್ಲ ಬರ್ತಾ ಇದೆ, ಲಂಚ ಪಡೆದಿದ್ದಾರಂತೆ 5,000 ರೂಪಾಯಿ ಯಾವ್ದು ಬೇಕರಿಗೆ ಹೋಗ್ಬಿಟ್ಟು ನಿಮ್ದೆಲ್ಲ ಮನ್ನಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಂಚ ಪಡೆದಿದ್ದಾರಂತೆ. ನಮಸ್ತೆ. ನಮಸ್ತೆ ಸರ್. ಸರ್, ತಮಗೆ ಯಾವ ರೀತಿ ಅನ್ಯಾಯ ಆಗಿದೆ ಈ GST ಮುಖಾಂತರ ಅಂತ ಹೇಳ್ತಾರೆ ಸರ್? ನಮಗೂ ಕೂಡ ನನ್ನ ಬ್ರದರ್ಗೆ 33 ಲಕ್ಷ GST ಕಟ್ಟಬೇಕು, ತೆರಿಗೆಯನ್ನು ಕಟ್ಟಬೇಕು ಅಂತ ಹೇಳ್ಬಿಟ್ಟು ನೋಟಿಸ್ ಬಂದಿದೆ. ನೋಟಿಸ್ ಬಂದಾಗ ನಮಗೆ ಅಷ್ಟೊಂದು ಇದು ಫೇಕ್ ಇರ್ಬೋದು, ಇದೇನೋ 33 ಲಕ್ಷ ಬೇಕ್ರಿಯವರಿಗೆ, ಕಾಂಡಿಮೆಂಟ್ಸ್ ಅವರಿಗೆ 3 ಲಕ್ಷದ ಅಂಗಡಿಗೆ 33 ಲಕ್ಷದ ನೋಟಿಸ್ ಬಂದಾಗ ಒಂದ್ಸಲ ಅನ್ಸಿದ್ ಅದೇನೆ, ಓ ಇದು ಫೇಕ್ ಇರ್ಬೋದು, ಎಲ್ಲರೂ ಕೂಡ ಏನು ವಾಟ್ಸಪ್ಪಲ್ಲಿ ಸ್ಕ್ಯಾಮ್ ನಡೀತಾ ಇದೆಯಲ್ಲ ಅದೇ ಥರ ಫೇಕ್ ಇರ್ಬೋದು ಅಂದ್ಕೊಂಡ್ವಿ. ಆದರೆ ಬರ್ತಾ 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 ಇದ್ರ ಕಾವು ಹೆಚ್ಚಾಗಿ ಎಲ್ರಿಗೂ ಬಂದಿದೆ ಅಂತ ಗೊತ್ತಾದಾಗ ಇದನ್ನ ನಾವು ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿಗೆ ಇದ್ರ ಬಗ್ಗೆ ಹೋರಾಟ ಮಾಡ್ತಿದ್ದಾರೆ ಅಂತ ಅಂದಾಗ ಇದು ತಂದು ಕೊಟ್ವಿ. ನಮಗೂ ಬಂದಿದೆ ಸರ್, 33 ಲಕ್ಷ ಬಂದಿದೆ, ಇದ್ರ ಬಗ್ಗೆ ದಯವಿಟ್ಟು ನೀವೊಂದು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಬಂದ್ವಿ. ಈಗ ಏನು ಇದೇ ತಿಂಗಳು ಈ ವಿಚಾರವಾಗಿ GST ತೆರಿಗೆ ಏನು ಬಂದಿದೆ, ಈ ವಿಚಾರವಾಗಿ ಇದೇ ತಿಂಗಳು 25ನೇ ತಾರೀಕು ಹೋರಾಟವನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ವತಿಯಿಂದ. ಈ ಹೋರಾಟಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ. ಅದೇ ರೀತಿ 23-24ನೇ ತಾರೀಕು ಹಾಲು ಮತ್ತೆ ಹಾಲು ಉತ್ಪನ್ನಗಳನ್ನ ಮಾರಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೂ ಕೂಡ ಸಂಪೂರ್ಣ ಬೆಂಬಲವನ್ನು ಸೂಚಿಸಿ ಕಪ್ಪು ಪಟ್ಟಿಯನ್ನು ಧರಿಸಿ ನಾವೆಲ್ಲರೂ ಕೂಡ ಅಂಗಡಿಯಲ್ಲಿ ವ್ಯಾಪಾರವನ್ನು ಮಾಡ್ತೀವಿ. ಈ ಸರ್ಕಾರದ ನಡೆ ಏನು ಈ GSTಯನ್ನ ಅವರು ಕಳಿಸಿದ್ದಾರೆ, ಇದು ಯಾವ ಅರ್ಥದಲ್ಲಿ ಕಳಿಸಿದ್ದಾರೆ ಅವರೇ ಇದು ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಇದನ್ನ ನಾವೆಲ್ಲ ಒಂದು ಬಡ ವ್ಯಾಪಾರಿಗಳು, ಸಣ್ಣ ಪುಟ್ಟ ವ್ಯಾಪಾರಿಗಳು, ನಮಗೆ ಈ ತರ ನೋಟಿಸ್ ಕಳಿಸುವಾಗ ಸ್ವಲ್ಪ ಆದ್ರೂ ಸಾಮಾನ್ಯ ಜ್ಞಾನವನ್ನ ಅಧಿಕಾರಿಗಳಾಗ್ಲಿ ಅಥವಾ ಸರ್ಕಾರ ಆಗ್ಲಿ ಒಂದು ಸ್ವಲ್ಪ ಆದ್ರೂ ಸಾಮಾನ್ಯ ಜ್ಞಾನ ಇಟ್ಕೋಬೇಕಿತ್ತು. ನಮ್ಗೆಲ್ಲ ಇದು ಈ ಒಂದೇ ಸಲ 33, 50 ಲಕ್ಷ 60 ಲಕ್ಷ ನೋಟಿಸ್ ಕಳಿಸ್ತಾರಲ್ಲ ಇವರು, ಸ್ವಲ್ಪನಾದ್ರೂ ಇವರಿಗೆ ಸಾಮಾನ್ಯ ಜ್ಞಾನ ಅನ್ನೋದು ಬೇಡವಾ? ಅಂತ ಅಷ್ಟು ದುಡ್ಡು ಇದ್ದಿದ್ರೆ ಇವರು ಸಣ್ಣ ಉದ್ಯಮಗಳನ್ನ ಮಾಡ್ಕೊಂತಿದ್ರ, ಲಕ್ಷ ಇದ್ದಿದ್ರೆ ಯಾವ್ದಾದ್ರು ದೊಡ್ಡ ಉದ್ಯಮನ, ಹೋಟ್ಲನೋ ಅಥವಾ ಯಾವ್ದಾವ್ದೋ ಕಂಪ್ನಿಗಳನ್ನೋ ಮಾಡ್ಕೊಂಡಿರ್ತಿದ್ವಿ ನಾವು. ಇಷ್ಟು ದೊಡ್ಡದ ದಂಡ ಅಂತ ಇದು. ಯಾವ ಅರ್ಥದಲ್ಲಿ ಈ ದಂಡವನ್ನ ನೀವು ಕಟ್ಸ್ಕೊಂತೀರಿ ನಮ್ಮ ಹತ್ರ? ನಿಮಗೆ ನೈತಿಕತೆ ಇದೆಯಾ? ನಿಮಗೆ ಸರ್ಕಾರಕ್ಕಾಗ್ಲಿ ಅಥವಾ ಅಧಿಕಾರಿಗಳಿಗಾಗ್ಲಿ ಸ್ವಲ್ಪ ಆದ್ರೂ ನೈತಿಕತೆ ಇದೆಯಾ? ನಿಮ್ಗೆ ಸರ್ಕಾರದ ಬೊಕ್ಕಸ ಖಾಲಿದೆ ಅಂತ ಹೇಳಿದ್ರೆ ಬಹಿರಂಗವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೀರಿ. ನಮ್ಮ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ, ನಮಗೆ ದುಡ್ಡಿಲ್ಲ, ನೀವೆಲ್ಲ ಒಂದು ಸಹಾಯ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಕರೆಯನ್ನು ಕೊಡಿ, ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ. ಅದನ್ನ ಬಿಟ್ಟು ಸಣ್ಣ ಉದ್ಯಮದಾರರಿಗೆ ನಮ್ಮದು ಏನಿದ್ರು ಅಮ್ಮಮ್ಮ ಅಂದ್ರೆ 2-3 ಲಕ್ಷದ ಅಂಗಡಿಗಳು, ಚಿಕ್ಕ ಪುಟ್ಟ ಅಂಗಡಿಗಳನ್ನ ಮಾಡ್ಕೊಂಡಿರ್ತೀವಿ. ನಮಗೆ ಈ ತರದ ತೆರಿಗೆ ಅಂತ ಹೇಳ್ಬಿಟ್ಟು ನೀವು ಲೂಟಿ ಮಾಡಕ್ ಹೊರಡಬೇಡಿ. ದಯವಿಟ್ಟು ನೀವು ಇದನ್ನ ಮನಗಂಡು 25ನೇ ತಾರೀಕು ಒಳಗಡೆ ಈ ನೋಟಿಸ್ಗಳನ್ನೆಲ್ಲ ದಯವಿಟ್ಟು ನಿಮಗೆ ಕೈ ಮುಗಿದು ಸರ್ಕಾರಕ್ಕೆ ನಾವು ಕೇಳ್ಕೊಳ್ತೀವಿ, ಅಧಿಕಾರಿಗಳಿಗೆ ಕೇಳ್ಕೊಳ್ತೀವಿ, ದಯವಿಟ್ಟು ಈ ನೋಟಿಸ್ಗಳನ್ನ ಹಿಂದೆ ಪಡ್ಕೊಳ್ಳಿ. ಇನ್ನು ಮುಂದೆ ಇದಕ್ಕೆ ಒಂದು ಕಾರ್ಯಾಗಾರವನ್ನು ಮಾಡಿ ಹೇಗೆ ಮಾಡಬೇಕು, ನೀವೆಲ್ಲ ಯಾವ ತರ ನೋಂದಣಿ ಆಗಬೇಕು, ಇದನ್ನೆಲ್ಲ ಒಂದು ತಿಳಿ ಹೇಳುವಂತ ಕೆಲಸ ಮಾಡಿ. ನಮಗೆ ಮುಂದಿನ ದಿನಗಳಲ್ಲಿ ನಾವು ಈ ತೆರಿಗೆ ವ್ಯಾಪ್ತಿಗೆ ಒಳಪಡೋದಾದ್ರೆ ನಾವು ತೆರಿಗೆ ವಂಚಕರಲ್ಲ. ಆದ್ರೆ ನಮ್ಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ, ತೆರಿಗೆ ನಮಗೂ ಕೂಡ ಇದೆ ಅನ್ನೋದೇ ಗೊತ್ತಿಲ್ಲ. ನೀವು ಮಾಹಿತಿ ಕೊಡ್ಬೇಕಿತ್ತು. ಈ ತರ ನಿಮ್ದು ಟ್ರಾನ್ಸಾಕ್ಷನ್ ಜಾಸ್ತಿ ಆಗಿದೆ, ನೀವು ಈ ಟ್ರಾನ್ಸಾಕ್ಷನ್ ಮೇಲೆ ಇತ್ತಿಷ್ಟು ಹೀಗೆ ಮಾಡಬೇಕು, ಈ ತರ ಇರಬೇಕು ಅನ್ನೋದನ್ನ ನೀವು ಮಾಹಿತಿ ಕೊಡ್ಬೇಕು. ಏಕಾಏಕಿ ಈ ತರ ಲಕ್ಷ ತೆರಿಗೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ನೋಟಿಸ್ ಕೊಟ್ಟಿದ್ರಿ. ಇದು ಸಮಂಜಸ ಅಲ್ಲ. ದಯವಿಟ್ಟು ಸರ್ಕಾರ ಮತ್ತೆ ನಾನು ಇಲಾಖೆಗಳಿಗೆ ಈ ಏನು ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳಿಗೆ ಕೇಳ್ಕೊಳ್ಳೋದಿಷ್ಟೇ, ಇದನ್ನ ಇಲ್ಲಿ
ಇಲ್ಲಿವರೆಗೂ 4 ವರ್ಷದ ಏನು ನೋಟಿಸ್ ಕಳಿಸಿದಿರಾ ಇದನ್ನ ಹಿಂಪಡಿಬೇಕು, ನಮಗೆಲ್ಲ ಒಂದು ಬದುಕಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ಸರ್. ಎಷ್ಟು ಬಂದಿದೆ ನಿಮಗೆ ಟ್ಯಾಕ್ಸ್? ಸರ್ 33 ಲಕ್ಷ ಬಂದಿದೆ ಸರ್. ಎಷ್ಟು 4 ವರ್ಷಕ್ಕೆ? 4 ವರ್ಷಕ್ಕೆ. ಓಕೆ, ಅಷ್ಟು ಟ್ರಾನ್ಸಾಕ್ಷನ್ ಇದೆಯಾ ನಿಮ್ದು? ಸರ್ ಟ್ರಾನ್ಸಾಕ್ಷನ್ 1000 ಇರುತ್ತೆ ಸರ್. ಈಗ ನನ್ನ ಫ್ರೆಂಡ್ ಒಬ್ಬ ಒಂದು 5,000 ರೂಪಾಯಿ ಕ್ಯಾಶ್ ಕೊಡ್ತೀನಿ, ಒಂಚೂರು ನನಗೆ ಫೋನ್ ಪೇ ಮಾಡು, ಗೂಗಲ್ ಪೇ ಮಾಡು, ಅಥವಾ ಫೋನ್ ಪೇ ಮಾಡ್ತೀನಿ, ಕ್ಯಾಶ್ ಕೊಡು, ಈ ತರ ಎಲ್ಲ ಮಾಡಿರ್ತೀವಿ. ಇದನ್ನೆಲ್ಲದನ್ನೂ ಕೊಡಿ. ನಾವು ಹೋಗಿ ಒಂದು ಏನೋ ಹೋಟ್ಲಲ್ಲಿ ಊಟ ತಿಂಡಿ ಮಾಡಿರ್ತೀವಿ, ಅಥವಾ ಇನ್ನೊಂದ್ ಕಡೆ ಬಟ್ಟೆಯನ್ನು ಪರ್ಚೇಸ್ ಮಾಡಿರ್ತೀವಿ, ಅದೆಲ್ಲ ಕೂಡ ನಮ್ಮ ಟ್ರಾನ್ಸಾಕ್ಷನ್ ಅಲ್ಲೇ ಬರುತ್ತೆ ಸರ್. ಇದನ್ನೆಲ್ಲದನ್ನೂ ಸೇರಿಸಿ ಇವರು ನಮ್ಮ ಟ್ರಾನ್ಸಾಕ್ಷನ್ ಆಗಿದೆ, ಅಂಗಡಿದೇ ಟ್ರಾನ್ಸಾಕ್ಷನ್ ಅಂತ ಹೇಳ್ಬಿಟ್ಟು ಇಷ್ಟು ಈ ಮಟ್ಟಿಗೆ 23 ಲಕ್ಷ ನಮಗೆ ತೆರಿಗೆ ಕಟ್ಟಿ ಅಂತ ಹೇಳಿದ್ರೆ ಯಾವ ರೀತಿ ಸರ್ ಇದು? ನಾವು ಮಾರಿದ್ದು ಯಾವುದು? ಹಾಲು, ಹಣ್ಣು, ಬನ್ನು, ಬ್ರೆಡ್, ಇದನ್ನೆಲ್ಲ ಮಾರಿದ್ದೀವಿ. ಅದ್ರಲ್ಲಿ ಬರೋದ್ರ ಲಾಭ ಎಷ್ಟು? ನಮಗೆ ಪೈಸಾ ಲೆಕ್ಕದಲ್ಲಿ ಲಾಭ, ರೂಪಾಯಿಗಳಲ್ಲಿ ನಾವು ಮಾರೋದು, ಪೈಸಾ ಲೆಕ್ಕದಲ್ಲಿ ನಮಗೆ ಲಾಭ ಸಿಕ್ಕೋದು. ಅದನ್ನೆಲ್ಲದನ್ನು ಇವರು ಇದರಲ್ಲಿ ನಾವು ಅಂಗಡಿಗೆ ಏನು ಟ್ರಾನ್ಸಾಕ್ಷನ್ ಮಾಡಿದೀವಿ, ಏನು ಮಾರಿದೀವಿ, ಏನು ಇದು ಮಾಡಿದೀವಿ ಅದನ್ನ ನೋಡಬೇಕಿತ್ತು. ಅದನ್ನ ಬಿಟ್ಟು ಬರೀ ಗೂಗಲ್ ಪೇ, ಫೋನ್ ಪೇ ಅನ್ನ ಆಧಾರ ಇಟ್ಕೊಂಡು ಇವರು ನಮಗೆ ನೋಟಿಸ್ ಕಳಿಸೋದಾದ್ರೆ ಇವರು ಅಧಿಕಾರಿಗಳು ಬರೀ ಹಾಗಾದ್ರೆ ಗೂಗಲ್ ಪೇ, ಫೋನ್ ಪೇ ಅವರಿಗೆ ಅಧಿಕಾರಿಗಳು ಬೇಡಲ್ಲ? ಅಧಿಕಾರಿಗಳಿಗೆ ಯಾಕೆ ಬೇಕು? ಗೂಗಲ್ ಪೇ, ಫೋನ್ ಪೇ ಅವರು ಇದನ್ನು ಮಾನಿಟರ್ ಮಾಡಕ್ಕೆ ಹೇಳಿ, ಸರ್ಕಾರ ಹೇಳಿ ಇದನ್ನೇ ಕೊಡ್ಬೋದಲ್ವ ಸರ್? ಗೂಗಲ್ ಪೇ, ಫೋನ್ ಪೇ ಅವರೇ ಎಲ್ಲ ಸರ್ಕಾರಕ್ಕೆ ಎಲ್ಲ ಮಾಹಿತಿ ಕೊಡ್ತಾರೆ, ಯಾಕೆ ಅಧಿಕಾರಿ ಇದೊಂದು ಇಲಾಖೆನೇ ಯಾಕೆ ಬೇಕು ನಮಗೆ? ಯಾಕಂದ್ರೆ ಇವಾಗಲೂ ಮಾಹಿತಿ ಅದೇ ಅಲ್ವಾ? ಗೂಗಲ್ ಪೇ, ಫೋನ್ ಪೇ ಮಾಹಿತಿ ತಗೊಂಡೆ ಇವರು ನಮಗೆ ನೋಟಿಸ್ ಕಳಿಸಿರೋದು. ಗೂಗಲ್ ಪೇ, ಫೋನ್ ಪೇ ಅವರಿಗೆ ಇನ್ನೂ ಒಂಚೂರು ಅವರಿಗೆ ಅಧಿಕಾರ ಕೊಡಿ, ಇದನ್ನ ನೀವೇ ಮಾನಿಟರ್ ಮಾಡಿ ಅಂತ ಹೇಳ್ಬಿಟ್ಟು ಅಧಿಕಾರ ಕೊಡಿ. ಈ ಇಲಾಖೆನೇ ಬೇಡ, ಕಮರ್ಷಿಯಲ್ ಟ್ಯಾಕ್ಸ್ ಅಂತ ಏನೋ ಒಂದು ಇಲಾಖೆ ಇದೆಯಲ್ಲ, ಈ ಇಲಾಖೆನೇ ಬೇಡ. ಈಗ 4 ವರ್ಷಕ್ಕೆ ಕೊಟ್ಟಿದ್ದಾರೆ, ವರ್ಷಕ್ಕೆ ಕೊಡಕ್ಕೆ ಏನಾಗಿತ್ತು ಅಂತ ಸರ್? ವರ್ಷಕ್ಕಲ್ಲ, ನನಗೆ ಗೊತ್ತಿಲ್ಲ ಆಕ್ಚುಲಿ. ನಾವೆಲ್ಲ ಓದು ಬರ ಮಾಡಿದವರಲ್ಲ ಸರ್, ನಾವೆಲ್ಲ 3ನೇ ಕ್ಲಾಸು, 5ನೇ ಕ್ಲಾಸು, 7ನೇ ಕ್ಲಾಸ್ ಓದ್ಕೊಂಡಿದ್ದಾರೆ. ನಮ್ಗಿದೆಲ್ಲ ಇಂಗ್ಲೀಷಲ್ಲಿ ಕಳಿಸಿದ್ದಾರೆ. ಅದು ನಾವು ಇದನ್ನ ತಗೊಂಡೋಗಿ ಇನ್ನೊಬ್ರ ಹತ್ರ ಸರ್, ಓದೋರ ಹತ್ರ, ಸಿ ಹತ್ರನೋ ಮತ್ತೊಬ್ಬರ ಹತ್ರನೋ ಸರ್ ಇದೇನು ಅಂತ ಹೇಳ್ಬಿಟ್ಟು ಕೇಳ್ಬಿಟ್ಟೆ ನಮ್ಗೆ ಆಮೇಲೆ ಗೊತ್ತಾಗಿದ್ದು. ಆಯ್ತಾ? ಇದನ್ನ ನನಗೆ ಗೊತ್ತಿದ್ದಂಗೆ ಪ್ರತಿ ತಿಂಗಳು ಕಳಿಸ್ಬೇಕಂತೆ, ಅಥವಾ ಪ್ರತಿ 3 ತಿಂಗಳಿಗೆ ಒಂದ್ಸಲಿ ಕಳಿಸ್ಬೇಕಂತೆ. ನಿಮ್ದು ಈ ತರ ಟ್ರಾನ್ಸಾಕ್ಷನ್ ಆಗ್ತಿದೆ, ದಯವಿಟ್ಟು ಇದನ್ನ ನೀವು ಏನಂತ ಹೇಳ್ಬಿಟ್ಟು ಮಾಹಿತಿ ಕೊಡಬೇಕು ಅಂತ ಪ್ರತಿ 3 ತಿಂಗಳಿಗೆ ಮಾಡ್ಬೇಕಂತೆ. ಬಹುಶಃ 4 ವರ್ಷದಿಂದ ಇಲಾಖೆಯವರು ಯಾರು ಇರ್ಲಿಲ್ಲ ಅನ್ಸುತ್ತೆ. ಏಕಾಏಕಿ ಇಲಾಖೆಯಲ್ಲಿ ಏನೋ ಒಂದು ಬೊಕ್ಕಸ ಖಾಲಿಯಾಗಿರೋದಕ್ಕೆ ಒಂದು ದುಡ್ಡು ಮಾಡೋಕೆ ಇದೊಂದು ಅಸ್ತ್ರವಾಗಿ ಇವತ್ತು ಯಾವ್ದು ಟಿವಿಲೆಲ್ಲ ಬರ್ತಾ ಇದೆ, ಲಂಚ ಪಡೆದಿದ್ದಾರಂತೆ 5,000 ರೂಪಾಯಿ. ಯಾವ್ದು ಬೇಕರಿಗೆ ಹೋಗ್ಬಿಟ್ಟು ನಿಮ್ದೆಲ್ಲ ಮನ್ನಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಂಚ ಪಡೆದಿದ್ದಾರಂತೆ. ಓಕೆ, ಅಂದ್ರೆ ನಿಮ್ಮ ಪ್ರಕಾರ ಏನಂದ್ರೆ ಈಗ 3 ತಿಂಗಳಿಗೆ ಒಂದ್ಸತಿ ಕೊಡಬೇಕು ಅಂತ ಹೇಳಿದ್ರೆ, ಅಂದ್ರೆ ಇಷ್ಟು ದಿವಸ ಎಲ್ಲೋಗಿದ್ರು, ಏನ್ ಮಾಡ್ತಾ ಇದ್ರು ಸರ್? ಅದೇ ಹೇಳ್ತಿದ್ನಲ್ಲ, ಇಷ್ಟು ದಿನ ಆರಾಮಾಗಿ ತಿಂಗಳ ಸಂಬಳ ಬರ್ತಾ ಇತ್ತು. ಟೂರು, ಮಕ್ಕಳ ಜೊತೆ ಅಲ್ಲಿ ಇಲ್ಲಿ ಅನ್ಕೊಂಡು ಟೂರ್ ಗೀರ್ ಮಾಡ್ಕೊಂಡು ಆರಾಮಾಗಿ ಅವ್ರವ್ರ ಜೀವನ ಇದ್ ಮಾಡ್ಕೊಂಡಿದ್ರು. ಇವಾಗ ಏಕಾಏಕಿ ಒಂಚೂರು ಏನಾದ್ರು ಒಂದು ಖರ್ಚಿಗೆ ಇದು ಭ್ರಷ್ಟಾಚಾರ ಮಾಡಕ್ಕಂತೂ ತುಂಬಾ ಚೆನ್ನಾಗಿದೆ. ಇದು ಇವತ್ತೇ ಎಲ್ಲ ಟಿವಿಯಲ್ಲಿ ಬರ್ತಾ ಇದೆ. 5,000 ರೂಪಾಯಿ ತಗೊಂಡು ಹೇಳಿದ್ರೆ 5,000 ರೂಪಾಯಿ ಕೊಟ್ಟರೆ ಮನ್ನಾ ಮಾಡ್ತೀನಿ ಅಂತ. ಸೊ ಅವರು ಅಂದ್ರೆ 5,000 ರೂಪಾಯಿ ಕೊಟ್ಟರು ಮನ್ನಾ ಮಾಡಂಗಿದ್ರೆ ಸರ್ಕಾರದ ಪ್ರಕಾರ ನಡ್ಕೋತಾರ ಅಥವಾ ಅವ್ರ ಇಚ್ಛೆಯಿಂದ ನಡ್ಕೋತಾರ? ಸರ್, ಇದು ನನ್ನ ಪ್ರಕಾರ ಇದು ಸರ್ಕಾರದ ಪ್ರಕಾರವಾಗಿ ನಡ್ಕಂತ ಇಲ್ಲ, ಅವ್ರ ಇಚ್ಛೆ ಪ್ರಕಾರವಾಗಿ. ಎಲ್ಲರೂ 5,000 ಕೊಡ್ತಾರೆ, ಎಲ್ಲ 33 ಲಕ್ಷ ಬಂದಾಗ. ಸರ್ 33 ಅಲ್ಲ ಸರ್, ಒಬ್ಬೊಬ್ಬರಿಗೆ 60 ಲಕ್ಷ 1 ಕೋಟಿವರೆಗೂ ಎಲ್ಲ ಬಂದಿದೆ ಅಲ್ಲ ಸರ್. 5,000 ರೂಪಾಯಿ ಕೊಟ್ರೆ ಇವರು ಮನ್ನಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು 5,000 ರೂಪಾಯಿ ತಗೊಂಡಿರೋದು ದಾಖಲೆಯಾಗಿ ಎಲ್ಲ ಕಡೆ ವಿಡಿಯೋ ಹರಿದಾಡ್ತಿದೆ. ಅಲ್ಲ ಸರ್, ಅವ್ರ ಮನೆ ಸ್ವತ್ತೇನೋ ಬಿಟ್ಕೊಡ್ತಾರ 5,000 ರೂಪಾಯಿ ಇಸ್ಕೊಂಡು? ಸರ್ ಅದೇನೋ ಗೊತ್ತಿಲ್ಲ, ಸರ್ಕಾರದ ಸ್ವತ್ತು ಅಂತ ಅದೇ ಹೇಳಿದ್ನಲ್ಲ ಸರ್. ಭ್ರಷ್ಟಾಚಾರ ಮಾಡಕ್ಕೆ ಇದು ಸರ್ಕಾರ ಆಕ್ಚುಲಿ ಎಚ್ಚೆತ್ಕೊಳ್ಬೇಕಿತ್ತು. ಇಷ್ಟೊಳಗೆ ಸರ್ಕಾರ ಎಚ್ಚೆತ್ತುಕೊಂಡು ಇದಕ್ಕೊಂದು ಇನ್ನೂ ಕೂಡ ಇಷ್ಟು ಮಾಧ್ಯಮಗಳಲ್ಲಿ ಇಷ್ಟೆಲ್ಲ ಹರಿದಾಡ್ತಿದೆ, ಇನ್ನೂ ಕೂಡ ಸರ್ಕಾರದಿಂದ ಒಂದು ರಿಯಾಕ್ಷನ್ ಬಂದಿಲ್ಲ ಇದಕ್ಕೇನಾದ್ರೂ ಮಾಡ್ತೀವಿ ಅಥವಾ ಹಿಂಪಡಿತೀವಿ ಅಥವಾ ಈ ತರ ಮಾಡ್ಬೇಕನ್ನೋದು ಒಂದು ಸರ್ಕಾರದಿಂದ ಒಂದು ಇದೇ ಬಂದಿಲ್ಲ. ಅದಕ್ಕೆ ಈ ಸರ್ಕಾರನೂ ಬಹುಶಃ ಮಿಂಗಲ್ ಆಗಿರ್ಬೋದು ಇದಕ್ಕೆ. ಯಾಕಂದ್ರೆ ಇಲ್ಲ ಅಂತ ಹೇಳಿದ್ರೆ ಇಷ್ಟೊಳಗೆ ಒಂದು ಏನಾದ್ರೂ ಒಂದು ಸರ್ಕಾರ ರಿಯಾಕ್ಷನ್ ಮಾಡಬೇಕಿತ್ತು. ಅಂದ್ರೆ ನೀವು ಅಧಿಕಾರಿಗಳನ್ನ ಕೇಳಕ್ಕೆ ಟ್ರೈ ಮಾಡಿದ್ರ, ಹೋಗಿದ್ರ? ಸರ್, ಅಧಿಕಾರಿಗಳ ಹತ್ರ ಹೋದಾಗ ಅದೇ ಎಲ್ಲರದು ಕೂಡ ಅದೇ ರಿಯಾಕ್ಷನ್, ನಾವು ಮನ್ನಾ ಮಾಡ್ತೀವಿ. ನೀವು ಈಗ ಒಂದು 2 ದಿನದಿಂದ ಏನ್ ಹೇಳ್ತಿದ್ದಾರೆ, ನೀವು ಏನ್ ವ್ಯಾಪಾರ ಮಾಡಿದಿರಿ ಅದ್ರದ್ದು ಲೀಸ್ಟ್ ಕೊಡಿ ಅಥವಾ ಬಿಲ್ ಕೊಡಿ ಅಂತಿದ್ದಾರೆ. ಸರ್, ಇವಾಗ ಏಕಾಏಕಿ ಬಿಲ್ ಕೊಡಿ ಅಂತ ಹೇಳಿದ್ರೆ ನಾವ್ ಎಲ್ಲಿಂದ ಬಿಲ್ ಕೊಡೋದು? 4 ವರ್ಷದ ಬಿಲ್ ಇಷ್ಟು 4 ವರ್ಷ ಬಿಲ್ ಇಟ್ಕೊಳಕ್ಕಾಗತ್ತಾ? ಏನೋ ಒಂದು ಮೊದಲೇ ಮಾಹಿತಿ ಕೊಟ್ಟು ನೀವು ಬಿಲ್ ಇಟ್ಕೋಬೇಕಾಗುತ್ತೆ, ನಿಮಗೆ GST ತೆರಿಗೆ ಬರುತ್ತೆ ಅಂತ ಹೇಳಿದ್ರೆ ನಾವೆಲ್ಲ ಬಿಲ್ ಇಟ್ಕೊಂಡು ಮಾಡ್ತಿದ್ವಿ. ಏಕಾಏಕಿ ಇವರು ನೀವು 4 ವರ್ಷದ್ದು ನೋಟಿಸ್ ಕೊಟ್ಬಿಟ್ಟು ನೀವು ಬಿಲ್ ಇಟ್ಕೋಬೇಕು, ನೀವೇನೇ ವ್ಯಾಪಾರ ಮಾಡ್ತಿದ್ವಿ ತೋರಿಸ್ಬೇಕು ಅಂತ ಹೇಳಿದ್ರೆ ನಾವೆಲ್ಲಿಂದ ತೋರಿಸೋದು? ಏನಂತ ಮಾಡಬೇಕು? ಇನ್ನೊಂದು ಕೆಲವೊಂದು ನಮ್ಮ ಪ್ರಿವಿಯಸ್ ವಿಡಿಯೋದಲ್ಲಿ ಕಮೆಂಟ್ ಹಾಕಿದ್ದಾರೆ, ಇದು ನಮ್ಮ ಗೌರ್ಮೆಂಟ್ ಅಂದ್ರೆ ಈಗ ಕರ್ನಾಟಕ ಗೌರ್ಮೆಂಟ್ ಮಾಡಿದಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ್ದು ಅಂತ ಹೇಳ್ತಿದ್ದಾರೆ. ಸರ್ ಆಕ್ಚುಲಿ ನೋಟಿಸ್ ನೋಡಿ ಯಾವ್ದಿದೆ ಸರ್, ಇದು ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಇದೆ. ಇಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ನಮಗೆ ನೋಟಿಸ್ ಬಂದಿರೋದು, ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ನಮಗೆ ನೋಟಿಸ್ ಬಂದಿದ್ದಲ್ಲ. ಕೆಲವರು ಕಮೆಂಟ್ಸ್ ಹಾಕ್ತಿದ್ದಾರೆ, ಇದು ಸರ್ ಕಮೆಂಟ್ಸ್ ಹಾಕೋರು ನೋಟಿಸ್ ನ ಕ್ಲೀನ್ ಆಗಿ ಓದ್ಬೇಕು ಮೊದಲು. ಅದನ್ನ ಕೇಳಿದ್ರೆ ಕ್ಲಾರಿಟಿ ಅಷ್ಟೇ, ಕ್ಲಾರಿಟಿ ಇದನ್ನ ತಗೋಬೇಕು ಫಸ್ಟ್. ನಮಗೆ ನೋಟಿಸ್ ಬಂದಿರೋದು ಯಾವ್ದು, ನಾವ್ ಯಾವ ರಾಜ್ಯದಲ್ಲಿದ್ದೀವಿ,
ನಾವು ಕರ್ನಾಟಕ ರಾಜ್ಯದಲ್ಲಿ ಇದ್ದೀವಿ, ನಮಗೆ ಬಂದಿರೋದು ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ನೋಟಿಸ್ ಬಂದಿದೆ. ನಾವು ಕೇಳಬೇಕಾಗಿರೋದು ಯಾರನ್ನ? ಕರ್ನಾಟಕ ಗೌರ್ಮೆಂಟ್ನ ನಾವು ಕೇಳ್ತಾ ಇದ್ದೀವಿ, ನಮಗೆ ಪರಿಹಾರ ಕೊಡಿ, ಅಷ್ಟೇ ನಮ್ಮ ನಿಲುವು. ಓಕೆ, ಈಗ 25ನೇ ತಾರೀಕು ಏನೆಲ್ಲ ಮಾಡೋ ಪ್ಲಾನ್ ಇದೆ ಸರ್? 25ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ ಅಹೋರಾತ್ರಿ ಧರಣಿಯನ್ನ ಮಾಡ್ತೀವಿ. ಸರ್ಕಾರ ನಮಗೆ ಇದಕ್ಕೆ ಪರಿಹಾರ ಸೂಚನೆ ಮಾಡಲೇಬೇಕು. ಈಗಾಗಲೇ ಇದನ್ನ ನೋಡಿ ನನ್ನ ಪ್ರಕಾರ ಯಾರಾದ್ರೂ ಒಬ್ರು ಹೆಚ್ಚು ಕಮ್ಮಿ ಆಗಿರುತ್ತೆ ಅವರಿಗೆ. ಯಾಕಂತ ಹೇಳಿದ್ರೆ ಒಂದೇ ಸಲ ಇಷ್ಟೊಂದು ನೋಟಿಸಾ? ಯಾರೋ ಮೊನ್ನೆ ಬಂದು ಹೇಳ್ತಿದ್ರು ನನಗೆ 18 ಲಕ್ಷ ಬಂದಿದೆ ಅಕೌಂಟಿಗೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಅವ್ರಿಗೆ ಮನವರಿಕೆ ಮಾಡಿಕೊಟ್ವಿ, ನಿಮ್ಗೆ 18 ಲಕ್ಷ ಬಂದಿರೋದಲ್ಲ ಅಕೌಂಟಿಗೆ, ಇದು ನೀವು ಕಟ್ಟಬೇಕಾಗಿರೋದು 18 ಲಕ್ಷ ಅಂತ ಹೇಳ್ಬಿಟ್ಟು ಅವ್ರು ಒಂದ್ ದಿವಸ ಅಂದ್ರು. ಎಲ್ಲರೂ ಈ ತರ ನೋಡ್ಬಿಟ್ಟು ಈ ಪ್ರಾಣ ಹಾನಿ ಆಗ್ಬೋದು. ಬಹುಶಃ ಇದನ್ನು ಕಟ್ಟಲೇಬೇಕಂತ ಹೇಳಿದ್ರೆ 100% ನಾನು ಹೇಳ್ತೀನಿ, ಸರ್ಕಾರ ಎಲ್ಲಾದ್ರೂ ಇಷ್ಟು ಲಕ್ಷ ನೀವು ಕಟ್ಟಲೇಬೇಕಂತ ಹೇಳಿದ್ರೆ ಖಂಡಿತವಾಗಿ ಪ್ರಾಣ ಹಾನಿ ಆಗುತ್ತೆ. ಯಾರಾದ್ರೂ ಒಬ್ರು ಆತ್ಮಹತ್ಯೆ ಮಾಡ್ಕೊಳ್ಳೇಬೇಕಿದು. ಯಾಕಂತ ಹೇಳಿದ್ರೆ ಇದು ಯಾರ ಕೈಲೂ ಕೂಡ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಯಾರ ಕೈಲೂ ಕೂಡ ಸಣ್ಣ ನಮ್ಮ ಬಡ ವ್ಯಾಪಾರಿಗಳು ನಾವೇನಿದೀವಿ, ನಮ್ಮ ಹತ್ರ ಇರೋದು ಕೇವಲ 3 ಲಕ್ಷದ ಅಂಗಡಿ. ನೀವು 33 ಲಕ್ಷ ಕಟ್ಟಿ ಅಂತ ಹೇಳಿದ್ರೆ ನಮ್ಮ ಆಸ್ತಿ ಮಾಡಿದ್ರು ಕೂಡ ನಮ್ಮ ಕೈಲಿ ಸಾಧ್ಯ ಇಲ್ಲ.